ಗ್ಯಾರಂಟಿ ವಿಳಂಬಕ್ಕೆ ಇದೀಗ ಹೊಸ ಕಾರಣವನ್ನ ಕೊಟ್ಟಿದ್ದಾರೆ ಸಚಿವರು. ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಹಾಗಾದ್ರೆ ಗ್ಯಾರಂಟಿ ಘೋಷಣೆಗಳು ಅಥವಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅನ್ನೋದಕ್ಕೆ ಇದೀಗ ಆ ವಿಳಂಬಕ್ಕೆ ಹೊಸ ಸಬೂಬನ್ನ, ಹೊಸ ಕಾರಣವನ್ನ ಸಚಿವರು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಸರ್ವರ್ ಸಮಸ್ಯೆಗೆ ಹ್ಯಾಕಿಂಗ್ ಕಾರಣ ಅಂತೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಅವ್ರು ಹೇಳ್ತಾರೆ ಇವಿಎಂಗಳು ಹ್ಯಾಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಸಿಸ್ಟಮ್ಗಳನ್ನ ಹ್ಯಾಕ್ ಮಾಡಿದ್ದಾರಂತೆ. ಹೆಬ್ಬಾಳ್ಕರ್ ಮೇಡಮ್ ಅವರ ಡಿಪಾರ್ಟ್ಮೆಂಟ್ ಕೂಡ ಹ್ಯಾಕ್ ಆಗ್ಬಿಟ್ಟಿದೆ, ಹಾಗಾಗಿ ತಡ ಆಗ್ತಾ ಇದೆ ಈ ಅಪ್ಲಿಕೇಶನ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಸರಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾನೇ ಇದ್ದೇವೆ. ಎಷ್ಟೇ ಅವ್ರು ಹ್ಯಾಕ್ ಮಾಡ್ಕೊಳ್ಳಿ, ನಮ್ಮ ಯೋಜನೆಯನ್ನ ನಾವು ಜಾರಿ ಮಾಡ್ತೇವೆ. ಆನ್ಲೈನ್ ಸರ್ವರ್ ಡೌನ್ ಆಗ್ತಾ ಇರೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳಿದು. ನಾನು ಮಾಡಿದೀವಿ, ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಇವಿಎಂ ಹೆಂಗ್ ಮಾಡ್ತಾರೆ ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹ್ಯಾಕಿಂಗ್ ಆಗಿದೆ, ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನ. ಅದು ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ವಿ, ಪ್ಲಾನ್ ಮಾಡಿದ್ವಿ. ಏನೋ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಬಿಜೆಪಿ ಕೆಂಡಾಮಂಡಲ ಆಗ್ಬಿಟ್ಟಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಎಂಎಲ್ಸಿ ರವಿಕುಮಾರ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯೋಜನೆಗೆ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ವರ್ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೆಂಗ್ ಕಾರಣಕ್ಕಾಗತ್ತೆ? ಏನ್ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದ್ಯಾ? ಹ್ಯಾಕ್ ಅದೆಂಗ್ ಮಾಡ್ತಾರೆ? ಹ್ಯಾಕ್ ಮಾಡಿದ್ರೆ ಯಾರು ಮಾಡಿದ್ರೆ ಕಂಪ್ಲೇಂಟ್ ಕೊಡಿ, ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ನಿಮ್ದು 5 ಯೋಜನೆಗಳಲ್ಲಿ ಯಾವ್ದು ಸಕ್ಸಸ್ ಹೇಳಿ ನೀವು ನೋಡೋಣ. 1 ತಿಂಗಳ ಮೇಲಾಯ್ತಲ್ಲ, ಯಾವ್ದು ಸಕ್ಸಸ್ಫುಲ್ ನಿಮ್ದು? ಈಗ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೇನು ಸಚಿವರಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಸರ್ವರ್ ಪ್ರಾಬ್ಲಮ್ ಇದೆ, ಹ್ಯಾಕ್ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಹೊಣೆ. ನಾಚಿಕೆ ಆಗ್ಬೇಕು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ತೋರಿಸೋದಕ್ಕೆ. ಮೊದಲು ನಿಮ್ಮನ್ನ ಸರಿಪಡಿಸ್ಕೊಳ್ಳಿ, ನಿಮ್ ಸರ್ಕಾರದ ಆಡಳಿತವನ್ನ ಸರಿಪಡಿಸ್ಕೊಳ್ಳಿ. ಯಾಕೆ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರವನ್ನ ದೂರ್ತೀರಿ? ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದಿದೆ. ನಾನು ಅವ್ರಿಗಿಷ್ಟ ಹೇಳಲಿಕ್ಕೆ ಬಯಸ್ತೇನೆ, ನೀವು ಮಂತ್ರಿಯಾಗಿರಿ, ನಾನು ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರಿ, ಸ್ವಲ್ಪ ಗಂಭೀರವಾಗಿರಿ. ಹಿಂಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನೀವು ಹ್ಯಾಕ್ ಮಾಡಿದ್ರ, ಡೆಲಿಬರೇಟ್ಲಿ ಯಾರು ಹ್ಯಾಕ್ ಮಾಡಿದ್ರ ಕಂಪ್ಲೇಂಟ್ ಕೊಡ್ರಿ. ಹಂಗಾರೆ ಯಾರು ಮಾಡ್ಯಾರ ಅಂತೇಳಿ ಕಂಪ್ಲೇಂಟ್ ಕೊಡ್ರಿ. ಸೈಬರ್ ಕ್ರೈಮ್ ಅದು. ಇದೆಲ್ಲ ಸುಳ್ಳು ಹೇಳಿ ಈ ರೀತಿ ಕೊಡಲಿಕ್ಕೆ ಡಿಲೇ ಮಾಡಿ ಅದಕ್ಕೆ ಕಂಡೀಷನ್ ಹಾಕಲಿಕ್ಕೆ ಇದೆಲ್ಲ ಮಾಡುವಂಥ ಒಂದು ವ್ಯವಸ್ಥಿತ ಹುನ್ನಾರ ಇದು. ನಿಮ್ಗೆ ಕೊಡಲಿಕ್ಕಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಆರೋಪ ಮಾಡಿ ಅವ್ರು ಹೇಳಿದ್ದಾರೆ. ಅದೇ ಹೇಳಿಕೆಯಲ್ಲೇ ಮುಂದುವರೆದು ಹೇಳಿದ್ದಾರೆ. ಭಾಳ ಆದ್ರೆ 1 ತಿಂಗಳೇ ಮುಂದೆ ಆಗ್ಬೋದು ಅಂತ. ಹಂಗೆ 1 ತಿಂಗಳು ಮುಂದೆ ಹಾಕೋತ ಹೋಗವ್ರು ಇವರು ಜನರಿಗೆ ಎಂದೂ ಕಲ್ಯಾಣ ಮಾಡಿಲ್ಲ. ಗರೀಬಿ ಹಟಾವ್ ಅಂತ ಹೇಳಿದ್ರು. ಅವತ್ತು ಗರೀಬಿ ಹಟಾವ್ ಆಗಿದ್ರೆ ಇವತ್ತು ಅಕ್ಕಿ ಕೊಡೋ ಪ್ರಶ್ನೆನೇ ಬರ್ತಿದ್ದಿಲ್ಲ. 71ರಲ್ಲಿ ಹೇಳಿದ್ರು ಇಂದಿರಾ ಗಾಂಧಿ ಅವರು. ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಸುಳ್ಳು ಹೇಳುವಂಥ ಚಾಳಿ ಅತ್ಯಂತ ಸಹಜವಾಗಿದೆ. ಅದು ಹಾಸು ಹೊಕ್ಕದದು. ಸತ್ಯದ ಮುಖದ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅವರು. ಅದು ಕಾಂಗ್ರೆಸ್ ಪಾರ್ಟಿಯ ಸುಳ್ಳನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಕೇಂದ್ರ ಸರ್ಕಾರ ಹ್ಯಾಕ್ ಮಾಡಿದೆ, ಅದರಿಂದ ಸರ್ವರ್ ಡೌನ್ ಆಗಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಹಾಸ್ಯಾಸ್ಪದವಾದ ಒಂದು ಹೇಳಿಕೆ. ಈ ಸಾಫ್ಟ್ವೇರ್ ಬಗ್ಗೆ ಅವರಿಗೆ ABCDನೂ ಗೊತ್ತಿಲ್ವಲ್ಲ? ದಯವಿಟ್ಟು ಮಾನ್ಯ ಜಾರಕಿಹೊಳಿ ಅವರೇ, ಎಲ್ಲಿ ಈ ರೀತಿ ಅಪಹಾಸ್ಯದ ಹೇಳಿಕೆಗಳನ್ನ ಕೊಡಬೇಡಿ. ಬಹುಶಃ ಅದರಲ್ಲಿ ನೀವೇನು ಈಗಾಗಲೇ ಅಪ್ಲಿಕೇಶನ್ ಇದು ಮಾಡ್ಲಿಕ್ಕೆ ಕೊಟ್ಟಿದ್ದೀರೋ, ಜನ ಅದಕ್ಕೆ ಸಮೀಕ್ಷೆ ಸರಿಯಾಗಿ ಕೊಡದೇ ಇರಲಿ ಅನ್ನೋ ಉದ್ದೇಶಕ್ಕೆ ನೀವು ಹ್ಯಾಕ್ ಮಾಡೋ ರೀತಿಯಲ್ಲಿ ನೀವೇ ತೋರಿಸ್ಕೊಳ್ತಿದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕಾಂಗ್ರೆಸ್ನವರು ಏನೇ ಒಂದು ಮಾತನ್ನ ಹೇಳಿದ್ರು ಕೂಡ ಕಾಯ್ದುಕೊಂಡು ಕೂತಿದ್ದಾರೆ. ಅದರ ವಿರುದ್ಧ ವಾಕ್ಪ್ರಹಾರವನ್ನು ನಡೆಸಲಿಕ್ಕೆ ಬಿಜೆಪಿ ನಾಯಕರು. ಇದೀಗ ಅಂಥದ್ದೇ ಒಂದು ಆಹಾರವನ್ನ ಕೊಟ್ರ ಸತೀಶ್ ಜಾರಕಿಹೊಳಿ ಅವರು ಅಂತ.
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲೇ ಗೊಂದಲ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದಾವೆ. ಈ ಒಂದು ಗೊಂದಲಕ್ಕೆ ಕೆಲವೊಂದು ಕಡೆ ಕೇಂದ್ರ ಸರ್ಕಾರ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಬಿಂಬಿಸ್ತಾ ಇದ್ದಾರೆ. ಇದನ್ನ ಈಗ ರಾಜ್ಯ ಬಿಜೆಪಿ ನಾಯಕರು ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಂದು ಗ್ಯಾರಂಟಿಗಳಿಂದನೇ ಬಿಜೆಪಿ ನಾಯಕರು ಸೋಲನ್ನ ಕಂಡಿದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರವನ್ನ ಯಾವುದೇ ಒಂದು ಸಣ್ಣ ಲೋಪ ಆದ್ರೂ ಕೂಡ ಅದನ್ನ ಕಾಯೋದರ ಮುಖಾಂತರವಾಗಿ ಒಂದ್ ರೀತಿ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ನೀವೀಗ ಗಮನಿಸಿರಬಹುದು. ಮುಖ್ಯವಾಗಿ ಅಕ್ಕಿ ವಿತರಣೆಯಲ್ಲೂ ಕೂಡ ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಅಕ್ಕಿ ಬರುವಂತ ಜುಲೈನಲ್ಲಿ ಕೊಡ್ಲಿಲ್ಲ ಅಂತಂದ್ರೂ ಕೂಡ ಅದು ಕೇಂದ್ರ ಸರ್ಕಾರವೇ ಹೊಣೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮುಖಾಂತರವಾಗಿ ಆಪಾದನೆಯನ್ನ ಮಾಡಿದರೆ ಅದಕ್ಕೆ ಕೌಂಟರ್ ಆಗಿ ಇವತ್ತು ರಾಜ್ಯದ ಬಿಜೆಪಿ ನಾಯಕರು ಕೂಡ ಬೀದಿಗಿಳಿದರ ಮುಖಾಂತರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರವ ಮಾಡಿದೆ ಅನ್ನೋದು ಅಂದ್ರೆ ಪದೇ ಪದೇ ಕೇಂದ್ರ ಸರ್ಕಾರವನ್ನ ಈ ಒಂದು ವಿಚಾರದಲ್ಲಿ ಎಳೆದು ತರೋದ್ರ ಮುಖಾಂತರವಾಗಿ ಬರುವಂತ ಲೋಕಸಭಾ ಚುನಾವಣೆಗೆ ಒಂದು ರೀತಿ ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಹಿಸಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ನಾಯಕರು ಪ್ರತಿಯೊಂದು ವಿಚಾರಗಳ ಮುಖಾಂತರವಾಗಿ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಂಡಿದ್ದಾರೆ. ಅವರು ಈ ರೀತಿಯಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನ್ನುವಂತ ಹೇಳಿಕೆಯನ್ನ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನ ಕೊಟ್ಟರೆ, ಮತ್ತೊಂದ್ ಕಡೆ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ರು ಕೂಡ ಒಂದ್ ರೀತಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜಾರಿ ಮಾಡಿಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಪೊರ್ಕೆಯನ್ನ ಎತ್ಕೊಳ್ತಾರೆ ಅನ್ನೋ ಒಂದು ಮಾತನ್ನ ಚಲವಾದಿ ನಾರಾಯಣ ಸ್ವಾಮಿ ಹೇಳಿರುವಂತದ್ದು. ಆ ಮುಖಾಂತರವಾಗಿ ಗೊಂದಲಗಳಿಗೆ ಒಂದು ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಬಿಜೆಪಿ ನಾಯಕರು ಪ್ರತಿದಿನನೂ ಕೂಡ ಹೋರಾಟ ಆಗಿರ್ಬೋದು, ಮತ್ತೆ ಬಹಿರಂಗ ಹೇಳಿಕೆ ಆಗಿರ್ಬೋದು, ಮತ್ತೆ ಟ್ವಿಟರ್ ಮುಖಾಂತರವಾಗಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆ ಇಲ್ಲಿರುವಂತಹ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ನಾಯಕರು ಒಂದು ರೀತಿ ಬಿಜೆಪಿ ಕೇಂದ್ರದ ಬಿಜೆಪಿ ನಾಯಕರು ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಈಗ ಸೈಬರ್ ತಜ್ಞರಾಗಿರುವಂತಹ ಪಣೀಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಾವು ಕೂಡ ಗಮನಿಸ್ತಿದ್ದೀರಿ ಈ ರೀತಿಯಾಗಿ ಹೇಳಿಕೆಗಳೀಗ, ಯಾಕಂದ್ರೆ ಈ ಗೃಹ ಜ್ಯೋತಿ ಆಗಿರ್ಲಿ ಅಥವಾ ಈ 2,000 ರೂಪಾಯಿ ಕೊಡುವಂತಹ ವಿಚಾರಗಳಾಗಿರ್ಲಿ ಲೇಟ್ ಆಗ್ತಾ ಇರೋದಕ್ಕೆ ಸರ್ವರ್ ಡೌನ್ ಹ್ಯಾಕ್ ಆಗ್ಬಿಟ್ಟಿದೆ ಅಂತಾರಲ್ಲ, ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡ್ಬಿಡ್ಬೋದಾ ಸರ್ ಒಂದು ಸಾಫ್ಟ್ವೇರ್ ಅನ್ನ ಅಥವಾ ಆಪ್ ಅನ್ನ? ಮೇಡಮ್, ಹ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಐ ಆಮ್ ನಾಟ್ ಶ್ಯೂರ್. ಸರ್ವರ್ ಸ್ವಲ್ಪ ಡೌನ್ ಆಗಿದೆ ಅನ್ನೋ ವಿಚಾರ ನಾನು ಒಪ್ಕೋತೀನಿ. ಏಕಕಾಲಕ್ಕೆ 1,000 ಗಟ್ಟಲೆ ಲಕ್ಷ ಗಟ್ಟಲೆ ಜನ ಒಂದೇ ಸರ್ವರ್ನ ಆಕ್ಸೆಸ್ ಮಾಡ್ತಿರ್ಬೇಕಾದ್ರೆ ಆ ಸರ್ವರ್ ಇರುವಂತ ಒಂದು ಕೆಪಾಸಿಟಿ ನಾವು ಟೆಕ್ನಿಕಲ್ ಆಗಿ ನಾವು ಬ್ಯಾಂಡ್ ಬಿಡ್ತ ಅಂತ ಏನ್ ಕರಿತೀವಿ ಅದು ಸಪೋರ್ಟ್ ಮಾಡ್ತಿಲ್ಲ. ಅದು ಉದಾಹರಣೆಗೆ ನಾವೆಲ್ಲ ಒಂದು ಜನದಟ್ಟಣೆ ಇರೋ ಜಾಗದಲ್ಲಿ ಹೋದಾಗ ನಮ್ಮ ಇಂಟರ್ನೆಟ್ ಸ್ವಲ್ಪ ಸ್ಲೋ ಆದಾಗ ಅನ್ಸುತ್ತೆ ನಮ್ಗೆ. ಓಕೆ, ಯಾಕಂತ ಕೇಳಿದ್ರೆ ಅಷ್ಟು ಜನಕ್ಕೆ ಒಂದೇ ತರ ಸ್ಪೀಡ್ ಅಲ್ಲಿ ಆ ಒಂದು ಮೊಬೈಲ್ ಟವರ್ ಸಿಗ್ನಲ್ ಕೊಡ್ತಿಲ್ಲ ಅಂತ ಲೆಕ್ಕದಲ್ಲಿ ಅದು ನಿಧಾನಕ್ಕೆ ಸಿಗ್ನಲ್ ಬರಬಹುದು. ಕೆಲಸ ಏನಾಗುತ್ತೆ, ಅಷ್ಟು ಅದು ಏನು ಡೇಟಾ ಡೌನ್ಲೋಡ್ ಆಗ್ತಿರುತ್ತೆ ನಿಧಾನವಾಗಿ, ಅದು ಅಷ್ಟು ಡೇಟಾ ಒಟ್ಟಿಗೆ ಡೌನ್ಲೋಡ್ ಆಗಿಲ್ಲ ಅಂತ ಕೇಳಿದ್ರೆ ಅದು ಲೋಡ್ ಆಗೋದಿಲ್ಲ. ಸೊ ನಮ್ಗೆ ಅಲ್ಟಿಮೇಟ್ ಆಗಿ ಅದು ಬ್ರೇಕ್ ಆಗಿದೆ ಅಂತ ತೋರಿಸುತ್ತದು. ಆ ರೀತಿನಲ್ಲಿ ಅದು ಸ್ವಲ್ಪ ಲೋಡ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಹ್ಯಾಕ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಸ್ವಲ್ಪ ಸೆನ್ಸಿಟಿವ್ ನೋಡ್ಬೇಕಿರೋದು. ಓಕೆ, ಅಂದ್ರೆ ಹ್ಯಾಕ್ ಅಂದ್ರೆ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತಿರ್ತಾ ಒಬ್ರು ಸೈಬರ್ ಎಕ್ಸ್ಪರ್ಟ್ ಆಗಿ ಸರ್? ನೋಡಿ, ಈ ಎಲ್ಲಾ ಗವರ್ಮೆಂಟ್ ವೆಬ್ಸೈಟ್ ಗಳನ್ನ ನಮ್ಮ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ವೆಬ್ಸೈಟ್ ಗಳೇನಿದೆ, ಯಾವ ವೆಬ್ಸೈಟ್ ಗಳಲ್ಲಿ ಒಬ್ಬ ಸಿಟಿಸನ್ ಇನ್ಪುಟ್ ಹೋಗುತ್ತೆ ಮತ್ತೆ ಅದರದ ಒಂದು ರಿಜಿಸ್ಟ್ರೇಷನ್ ನಡೀತದೆ, ಅದಕ್ಕೆ ಕೆಲವು ಕಾಂಪ್ಲೈನ್ಸ್ ಗಳಿದೆ. ಹಾಗೆ ಏಕಾಏಕಿ 2 ಡೇಟಾಬೇಸ್ ತಗೊಳ್ಳೋದಕ್ಕೆ ಒಂದು ಪೋರ್ಟಲ್ ರೆಡಿ ಮಾಡ್ಬಿಟ್ಟು ಯಾರು ಬೇಕು ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಹೇಳೋದಕ್ಕೆ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆಸ್ ಪರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇರ್ಬೋದು ಅಥವಾ GDPR ಗೈಡ್ಲೈನ್ಸ್ ಪ್ರಕಾರ ಇರಬಹುದು, ಕೆಲವು ಗೈಡ್ಲೈನ್ಸ್ ಗಳಿದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಈ ಸ್ಟೇಟ್ ಗವರ್ಮೆಂಟ್ ಏನು ವೆಬ್ಸೈಟ್ ಗಳಿದೆ, ಸಾಕಷ್ಟು ವೆಬ್ಸೈಟ್ ಗಳನ್ನ ನಮ್ಮ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಹೋಸ್ಟ್ ಮಾಡ್ತಾರೆ, NIC. ಸೊ ಅವರು ಅದರಲ್ಲಿ ಒಂದು ಡೆಡಿಕೇಟೆಡ್ ಟೀಮು ಈ ತರ ಸೆಕ್ಯೂರಿಟಿ ಕೊಡಬೇಕು ಅಂತಾನೆ ಅದು ಕೂತ್ಕೊಂಡಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಐ ಡೋಂಟ್ ಕಾಲ್ ದ ವೆಬ್ಸೈಟ್ ಕಂಪ್ಲೀಟ್ಲಿ ಸೆಕ್ಯೂರ್ಡ್. ದೇರ್ ಆರ್ ಫ್ಯೂ ವಲ್ನರಬಿಲಿಟೀಸ್. ಆದ್ರೆ ವಲ್ನರಬಿಲಿಟೀಸ್ ಮಾತ್ರಕ್ಕೆ ಅದು ಯಾರು ಬೇಕೋ ಹ್ಯಾಕ್ ಮಾಡಬಹುದು ಅಂತ ಲೆಕ್ಕ ಬರೋದಿಲ್ಲ. ಬಟ್ ಆ ಸರ್ವಿಸಸ್ ತಗೋಬೇಕಾದ್ರೆ ಸ್ವಲ್ಪ ಡಿಲೇ ಆಗ್ಬೋದು. ಮತ್ತು ಇದು ಸಾಧಾರಣವಾಗಿ ಎಲ್ರು ಅನ್ಕೊಳ್ಳೋ ತರ ಹ್ಯಾಕ್ ಮಾಡ್ಬಿಡ್ತೀವಪ್ಪ ಅಂತ ಹ್ಯಾಕ್ ಮಾಡೋ ಸ್ವಲ್ಪ ಕಷ್ಟ ಆಗತ್ತೆ, ಅಷ್ಟು ಈಸಿಯಾಗಿ ಆಗಲ್ಲ ಅನ್ನೋದು. ಸರ್, ಇನ್ನೊಂದಂದ್ರೆ ಇವರು ಗೌರ್ಮೆಂಟ್ ಕಡೆಯಿಂದ ಆಗ್ಲಿ ಇನ್ನೊಂದು ಯಾವುದೇ ಒಂದು ಆಪ್ ಅನ್ನ ಓಪನ್ ಮಾಡ್ಬೇಕು ಅಥವಾ ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕು ಅಂದಾಗ ಅವ್ರಿಗೊಂದು ಅಂದಾಜಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ಗಳು ಇಷ್ಟು ಲಕ್ಷಾಂತರ ಜನ ಮಹಿಳೆಯರು ಹಾಕಬಹುದು ಅನ್ನೋದು ಒಂದು ಅಸೆಸ್ಮೆಂಟ್ ಇರುತ್ತೆ. ಇವರಲ್ಲಿ ಅದ್ರಲ್ಲಿ ಏನಾದ್ರು ಎಡವುದ್ರ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಏನ್ ಅನ್ಸುತ್ತೆ ಸರ್? ಆ ವಿಚಾರದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೆ? ಇಲ್ಲ, ಏನಂದ್ರೆ ಎಲ್ಲಾ ಜನ ಕೂಡ ಒಂದು ಎಕ್ಸೈಟ್ಮೆಂಟ್ ಇದೆ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಅದು
ಸ್ಕೀಮ್ ಶುರು ಆಗ್ತದೆ, ನಾನ್ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಮುಂದೆ ಹೋಗ್ತೀನಿ ಅಷ್ಟೇ. ನಿಜ ನಿಜ ಹೌದು. ಹಾಗಂತ ಲಾಸ್ಟ್ ಡೇ ಅಂತ ಮೆನ್ಷನ್ ಮಾಡಿಲ್ಲ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ. ನಿನ್ನೆ ಮೊನ್ನೆ ಇವತ್ತು ಲಾಸ್ಟ್ ಡೇ ಅಲ್ಲ, ಇವಾಗ ಶುರು ಆಗಿರುವಂತ ಡೇಟ್ ಅಷ್ಟೇ ಇದು. ಓಕೆ ಹೇಗೆ ನಮ್ಮ ಫ್ರೀ ಬಸ್ ಸಿಕ್ಕಿದೆ ಅಂತ ಎಲ್ಲಾ ಜನ ನೂಗ್ಲು ಮಾಡ್ತಿದ್ದಾರೆ, ಹೌದು ಹೌದು. ಅದೇ ರೀತಿನಲ್ಲಿ ಇಲ್ಲಿ ಕೂಡ ಸ್ವಲ್ಪ ನೂಗ್ಲಾಗಿರೋ ತರ ಅನ್ಸ್ತದೆ ಅಷ್ಟೇ. ಬಟ್ ಇದು ಕಾಲಕ್ರಮೇಣ ಯಾವಾಗ ಸರ್ವರ್ಗೆ ಲೋಡ್ ಕಡಿಮೆ ಆಗ್ತಾ ಬರುತ್ತೆ, ಅದು ಕಾಲಕ್ರಮೇಣ ಅದು ಬ್ರೇಕ್ ಡೌನ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಕೇಳಿದ್ರೆ, ಇಲ್ಲಿ ಎಲ್ಲಿ ಡೇಟಾ ಕಾಂಪ್ರಮೈಸ್ ಆಗ್ಬೋದು ಅಂತ ಕೇಳಿದ್ರೆ, ಸರ್ಕಾರದ ವೆಬ್ಸೈಟ್ ಹೆಸರಲ್ಲಿ ಯಾರೋ ಒಂದು ಬೇರೆ ಒಂದು ಲಿಂಕ್ ಕಳಿಸಿ ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಡೇಟಾ ಎಂಟ್ರಿ ಮಾಡಿ ಅಂತ ಹಣ ಸರ್ಕ್ಯುಲೇಟ್ ಮಾಡಿದ್ರೆ ಅಲ್ಲಿ ಡೇಟಾ ಕಾಂಪ್ರಮೈಸ್ ಆಗಿ ಅಲ್ಲಿ ಜನಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಫಿಶಿಂಗ್ ಲಿಂಕ್ಸ್ ಅಂತ ಕರಿತೀವಿ ನಾವು. ಫಿಶಿಂಗ್ ಲಿಂಕ್ಸ್ ಅಂತ ಕೇಳಿದ್ರೆ ನಮ್ಮ ಗವರ್ಮೆಂಟ್ ವೆಬ್ಸೈಟ್ ತರನೇ ಒಂದು ಬೇರೆ ತರ ಒಂದು ಪೇಜ್ ಮಾತ್ರ ಹೋಸ್ಟ್ ಮಾಡ್ಬಿಟ್ಟು ಅಲ್ಲಿ ಜನ ಅದಕ್ಕೊಂದು ಲಿಂಕ್ ರೆಡಿ ಮಾಡ್ಬಿಟ್ಟು ಅದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗಿ ಜನ ಅವ್ರ ಇನ್ಫಾರ್ಮೇಶನ್ ಫೀಡ್ ಮಾಡೋ ತರ, ಹೆಸರು, ಅವ್ರದ್ದು ಆಧಾರ್ ನಂಬರ್ ಅದೆಲ್ಲ ಫಿಲ್ಅಪ್ ಮಾಡೋ ತರ ಒಂದು ವೆಬ್ಸೈಟ್ ನ ಒಂದು ಪೇಜ್ ರೆಡಿ ಮಾಡ್ಬೋದು. ಅದು ಡೇಟಾ ನಾವು ಸಬ್ಮಿಟ್ ಮಾಡಿದ ನಂತರ ಪೇಜ್ ಮುಂದಕ್ಕೆ ತಗೊಂಡು ಹೋಗೋದಿಲ್ಲ ನಮ್ಮನ್ನ. ಅದೇನೋ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಯ್ತು, ಆಲ್ ಬ್ರೇಕ್ ಆಗ್ಬಿಡತ್ತೆ. ಅಲ್ಟಿಮೇಟ್ಲಿ ಒಬ್ಬ ಹ್ಯಾಕರ್ಗೆ ಅಥವಾ ಸೈಬರ್ ಕ್ರಿಮಿನಲ್ಗೆ ಡೇಟಾ ಸಿಕ್ಬಿಟ್ಟಿರತ್ತೆ, ಆ ಯೂಸರ್ದು ಏನೋ ಇನ್ಫಾರ್ಮೇಶನ್ ಬೇಕಿರತ್ತೆ, ಅಲ್ಲಿ ಸಿಕ್ಬಿಟ್ಟಿರತ್ತೆ. ಸೊ ಆಸ್ ನಮ್ಮ ಗವರ್ಮೆಂಟ್ ವೆಬ್ಸೈಟ್ ಸೀಮ್ಸ್ ಬಿ ಬಿಟ್ ಮೋರ್ ಸೆಕ್ಯೂರ್ಡ್. ಅಷ್ಟು ಈಸಿ ಕಾಂಪ್ರಮೈಸ್ ಆಗುವಂತ ವೆಬ್ಸೈಟ್ ಅಲ್ಲ ಅದು. ಆದ್ರೆ ಆ ವೆಬ್ಸೈಟ್ ಹೆಸರಲ್ಲಿ ಯಾವ್ದು ಫಿಶಿಂಗ್ ಲಿಂಕ್ ಕಳಿಸಿ ಮಾಡಿದ್ರೆ ಅದು ತಡೆಗಟ್ಲಿಕ್ಕೆ ಕಷ್ಟ ಇದೆ. ಓಕೆ. ಜೊತೆಗೆ ಸರ್, ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರು ಹೇಳೋ ಪ್ರಕಾರ ಹ್ಯಾಕ್ ಆಗಿದೆ ಅಂತ ಹೇಳ್ತಿದಾರಲ್ಲ, ಹ್ಯಾಕ್ ಆದವ್ರನ್ನ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾ? ಎಲ್ಲಿ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸರ್ ಸದ್ಯದ ಮಟ್ಟಿಗೆ? ಮೇಡಮ್ ನೋಡಿ, ನಮ್ಮ ಇಂಟರ್ನೆಟ್ ಟರ್ಮ್ಸ್ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿನ ಖಂಡಿತವಾಗಿ, ಐ ಮೀನ್ ಈ ವ್ಯಕ್ತಿ ಅನ್ನೋದಕ್ಕಿಂತ ದಿಸ್ ವಿ ಕಾಲ್ ಇಟ್ IP. ಓಕೆ. We are not finding the person behind it, but we are finding the computer behind it. It's a cyber crime. Okay, so ಅದು ಎಲ್ಲಿಂದ ಅದು ಒರಿಜಿನೇಟ್ ಆಗಿದೆ ಅಂತ ಮಾಡಬಹುದು. ಆದ್ರೆ ಎನಿ ಇನ್ವೆಸ್ಟಿಗೇಷನ್ ಬಂದಾಗ ಟೈಮ್ ಇಸ್ ದ ಎಸೆನ್ಸ್ ಆಫ್ ಇನ್ವೆಸ್ಟಿಗೇಷನ್. ಸೊ ಎಷ್ಟು ದಿನ ಟೈಮ್ ತಗೊಂಡು ಆ ಒಂದು ಕಂಪ್ಯೂಟರ್ IP ಪತ್ತೆ ಹಚ್ಚಬಹುದು ಅಂತ ಲೆಕ್ಕ ತಗೊಂಡ್ರೆ ದಟ್ ಡಿಪೆಂಡ್ಸ್ ಅಪಾನ್ ದ ಕಾಂಪಿಟೆನ್ಸಿ ಆಫ್ ದ ಪರ್ಸನ್ ಹೂ ಹ್ಯಾಸ್ ಟ್ರೈ ಟು ಹ್ಯಾಕ್ ಇಟ್. ಅವನು ಕೆಲವು VPN ಯೂಸ್ ಮಾಡ್ಕೊಂಡು, ಪ್ರೈವೇಟ್ ಸರ್ವರ್ ಯೂಸ್ ಮಾಡ್ಕೊಂಡು, ಅಥವಾ IP ನ ಮಾಸ್ಕ್ ಮಾಡ್ಕೊಂಡೆಲ್ಲ ಕೆಲವು ಟೆಕ್ನಿಕಲ್ ಪಾಸಿಬಿಲಿಟೀಸ್ ಗಳಿದೆ. ಸೊ ಆತರ ಎಲ್ಲ ಮಾಡೋದಾಯ್ತು ಅಂತ ಕೇಳಿದ್ರೆ ಹುಡುಕ್ತಾರೆ, ಯಾವ ಕಂಪ್ಯೂಟರ್ ಇಂದ ಯಾವ IP ಇಂದ ಬಂತು ಅಂತ ಹುಡುಕ್ಬಹುದು. ಅದು ಒಂದು 4 ತಿಂಗಳು 6 ತಿಂಗಳು 1 ವರ್ಷ ಆತರ ಟೈಮ್ ತಗೋಬಹುದು. ಅಷ್ಟೊತ್ತಿಗೆ ಆ ವ್ಯಕ್ತಿ ಅಲ್ಲಿ ಸಿಗೋದಿಲ್ಲ ನಮ್ಗೆ. ಸೊ ಅಲ್ಟಿಮೇಟ್ಲಿ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ಕಂಪ್ಯೂಟರ್, ನಾಟ್ ದ ಪರ್ಸನ್. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಐ ಡೋಂಟ್ ಕಾಲ್ ಇಟ್ ಆಸ್ ಇಂಪಾಸಿಬಲ್, ಬಟ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಫಾರ್ ದ ರೀಸನ್ ಯು ಕ್ಯಾನ್ ಫೈಂಡ್ ದ ಕ್ರಿಮಿನಲ್ ಬಿಹೈಂಡ್ ಇಟ್. ನಾವು ಹೇಳೋ ಪ್ರಕಾರ ಒಟ್ಟೊಟ್ಟಿಗೆ ಅಪ್ಲಿಕೇಶನ್ ಅನ್ನ ಫಸ್ಟ್ ನಾನ್ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಶ್ ಆಗ್ತಾ ಇದೆ. ಹಾಗಾಗಿ ಸರ್ವರ್ ಡೌನ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಸರಿ ಹೋಗುತ್ತೆ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸರ್ವರ್ ವಿಚಾರದಲ್ಲಿ ಅಂತೀರಿ ತಾವು? ಹೌದು. ಆದ್ರೆ ಒಂದು ವಿಚಾರ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಅಂತ ಕೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ಒಂದು ಗವರ್ಮೆಂಟ್ ನ ಒಂದು ವೈಫಲ್ಯ ಕೂಡ ಕಾಣ್ತಿದೆ ಅನ್ಸ್ಬೋದು ನಮ್ಗೆ. ಯಾಕಂದ್ರೆ ಅವರು ಇಷ್ಟೆಲ್ಲಾ ವಿಚಾರ ಗೊತ್ತಿದ್ದು, ಇಷ್ಟು ಜನ ಒಟ್ಟಿಗೆ ಅದನ್ನ ಅಪ್ಲೋಡ್ ಮಾಡ್ಬೇಕು ಅಂತ ಗೊತ್ತಿದ್ರು ಕೂಡ ಅವ್ರು ಅದಕ್ಕೆ ಬೇಕಾಗಿರುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್, ಕಂಪ್ಯೂಟರ್ ಇನ್ಫ್ರಾಸ್ಟ್ರಕ್ಚರ್ ನ ಅವ್ರು ರೆಡಿ ಮಾಡ್ಕೊಳ್ಳಿಲ್ಲ ಅವರು. ಓಕೆ, ಇನ್ಫ್ರಾಸ್ಟ್ರಕ್ಚರ್ ನ ಸರಿ ರೆಡಿ ಮಾಡ್ಕೊಂಡಿದ್ರೆ ಬಹುಶಃ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂತೀರಿ. ಥ್ಯಾಂಕ್ ಯು ಫಣೀಂದ್ರ ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.